ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ, ಇವತ್ತು ನಾವು ಅಯ್ಯಂಗಾರ್ ಸ್ಟೈಲಲ್ಲಿ ಹೇಗೆ ನಾವು ಕಾಂಗ್ರೆಸ್ ಕಡಲೆ ಬೀಜ ಮನೇಲೆ ಮಾಡ್ಕೊಬೋದು ತೋರಿಸ್ಕೊತಾ ಇದ್ದೀನಿ. ತುಂಬಾ ಹೆಲ್ದಿ ರೆಸಿಪಿ, ಹಾಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಮಕ್ಕಳು ಕೂಡ ಹಾಗೆ ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ, ನಾನು 1 ಕಪ್ಪಷ್ಟು ಕಡಲೆ ಬೀಜ ತೊಗೊತಾ ಇದ್ದೀನಿ. ಅದಾದಮೇಲೆ ನಾನು 10ರಿಂದ 15 ನಿಮಿಷ ಇದನ್ನ ಲೋ ಫ್ಲೇಮಲ್ಲಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ತುಂಬ ಹೊತ್ತು ಫ್ರೈ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. 10ರಿಂದ 15 ನಿಮಿಷ ಲೈಟಾಗಿ ನೀವು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದು ಆದಮೇಲೆ ನೀವು ಇದನ್ನ ತಣ್ಣಗಾಗೋಕ್ಕೆ ಬಿಡಬೇಕಾಗತ್ತೆ. ತಣ್ಣಗಾಗಕ್ಕೆ ಬಿಟ್ಟಿದ್ದು ಆದಮೇಲೆ ನೀವು ಇದನ್ನು ಅದೇನು ಮೇಲ್ಗಡೆ ಸ್ಕಿನ್ ಇರುತ್ತಲ್ಲ ಅದನ್ನ ಪೀಲ್ ಮಾಡ್ಕೋಬೇಕಾಗತ್ತೆ. ಅಲ್ಲ, ನೀವು ಸಿಪ್ಪೆನ ಸುಲ್ಕೋಬೇಕಾಗತ್ತೆ. ಸಿಪ್ಪೆನೇ ಸುಲ್ಕೊಂಡಿದ್ದು ಆದಮೇಲೆ ನೀವು ಕಾಳುಗಳನ್ನ ಬೇರ್ಪಡಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಈ ವಿಡಿಯೋನ ಎಂಡ್ ತನಕ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಇದು ದೊಡ್ಡವ್ರಿಗೆ ಕೂಡ ಟೀ ಟೈಮ್ಗೆ ಒಂದು ಪರ್ಫೆಕ್ಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಮಕ್ಕಳಿಗೆ ಸಮ್ಮರ್ ವೆಕೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಅದಾದಮೇಲೆ ಅವ್ರಿಗೇನಾದರೂ ಸ್ನ್ಯಾಕ್ಸ್ ಬೇಕಂತ ಈವ್ನಿಂಗ್ ಕೇಳಿದಾಗ ಈ ಥರ ಢೀಢೀರಾಗಿ ಮಾಡಿಕೊಡ್ಬೋದು. ಹಾಗೆ ಗೆಸ್ಟ್ ಬಂದಾಗ ಕೂಡ ಮಾಡಿಕೊಡ್ಬೋದು. ಸೊ ನೋಡಿ, ಈ ಥರ ನಾನು ಸಿಪ್ಪೆ ಸಮೇತವಾಗಿ ಬಿಡಿಸ್ಕೊಂಡು ಈ ಥರ ಕಾಳುಗಳನ್ನ ಬೇರ್ಪಡಿಸಿಟ್ಕೊಂಡಿದ್ದೀನಿ. ಸೊ ನೋಡಿ, ನಾನು ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊತಾ ಇದ್ದೀನಿ. ಅದಕ್ಕೆ ನಾನು 5ರಿಂದ 6 ಕರಿಬೇವಿನ ಎಲೆ ಹಾಕ್ಕೊತಾ ಇದ್ದೀನಿ. ಅದು 1 ನಿಮಿಷ ಬಾಡಿಸ್ಕೊತೀನಿ. ಅದಕ್ಕೆ ನಾನು ಘಮ್ಮಕ್ಕೋಸ್ಕರ ಸ್ವಲ್ಪ ಹಿಂಗು, ಹಾಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ನೀವು ತುಂಬ ಹೊತ್ತು ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೊಳ್ಳೋದಿಲ್ಲ, ಇಲ್ಲಾಂದರೆ ಅರಿಶಿನ ಸೀದೋಗೋ ಚಾನ್ಸಸ್ ಇರುತ್ತೆ, ಆಗ ಟಿಂಚ್ ಕಲರ್ ಬರೋದಿಲ್ಲ. ಸೊ ನೋಡಿ, ಈ ಥರ ನಾನು ಫ್ಲೇಮ್ ಮೇಲ್ಗಡೆ ಇಟ್ಕೊಂಡು ಅದನ್ನು 1 ನಿಮಿಷ ಅಥವಾ 1 ಸೆಕೆಂಡ್ ನೀವು ಬಾಡಿಸ್ಕೊಂಡ್ರೆ ಸಾಕು. ಸೊ ನೋಡಿ, ಅದನ್ನು ನಾನು ಏನಾದ ಸಿಪ್ಪನ್ನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ ಆ ಕಾಳುಗಳಲ್ಲಿ ಒಗ್ಗರಣೆ ಹಾಕ್ಕೊಂಡು ಈ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅದೆಷ್ಟು ಪರ್ಫೆಕ್ಟ್ ಕಲರ್, ಆ ಥರ ನಿಮಗೆ ಯೆಲ್ಲೋಯಿಶ್ ಕಲರ್, ಟಿಂಚ್ ಕಲರ್ ಬರಬೇಕು. ಸೊ ನೀವು ತುಂಬ ಹೊತ್ತು ಫ್ಲೇಮಲ್ಲಿ ಇಡಬಾರ್ದು ಒಗ್ಗರಣೆ ಹಾಕಬೇಕಾದ್ರೆ. ಸೊ ನೋಡಿ, ಎಣ್ಣೆ ಕಾದ ಮೇಲೆ ಹಾಕಿದ್ರೆ ಸಾಕು. ಅದಾದಮೇಲೆ ನಾನು ಒಂದು ಬೌಲಲ್ಲಿ 1/2 ಟೇಬಲ್ ಸ್ಪೂನ್ ಪುಡಿ ಸಕ್ಕರೆ, ಒಂದು ಸ್ವಲ್ಪ ಉಪ್ಪು, ಅದಾದಮೇಲೆ ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಮೆಣಸುಕಾಳಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ನೀವು ಈ ಮಿಕ್ಸ್ಚರ್ನ ನಾವೇನು ಆಲ್ರೆಡಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ವಲ್ಲ ಇದಕ್ಕೆ ನಾವು ಹಾಕೋಬೇಕಾಗತ್ತೆ. ಇನ್ನು ಹಾಕ್ಕೊಂಡಿದ್ದಾದಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಎಲ್ಲ ಕಾಳುಗಳು ಚೆನ್ನಾಗಿ ಅದು ಮಸಾಲ ಚೆನ್ನಾಗಿ ಕೋಟ್ ಆಗಬೇಕು. ಸೊ ನೋಡಿ, ಈ ಥರ. ಸೊ ಇದು ಪರ್ಫೆಕ್ಟ್ ಬೇಕ್ರಿ ಸ್ಟೈಲಲ್ಲಿ ಮಾಡುವಂಥ ಒಂದು ಕಾಂಗ್ರೆಸ್ ಕಡಲೆಬೀಜ ರೆಸಿಪಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಬಂತು ಈ ರೆಸಿಪಿ ಅಂತ. ಸೊ ನಾನು ಮತ್ತೆ ಹೊಸ ವೀಡಿಯೋಸ್ ಜೊತೆ ಮತ್ತೆ ಬರ್ತಾ ಇರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.